ಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಇವತ್ತು ಮಧ್ವ ವಿಜಯದ ಬೇರೆ ಒಂದು ವಿಚಾರದ ಪ್ರಸ್ತಾಪವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಮಧ್ವಾಚಾರ್ಯರು ಗಂಗೆಯ ಪ್ರವಾಹದಂತೆ ಅವರು ಜಯಸಿಂಹ ಭೂಪಾಲನ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಆ ಗಂಗೆ ತಾನು ಎಲ್ಲ ಪರ್ವತಗಳನ್ನ ಬೆಟ್ಟಗಳನ್ನ ದಾಟಿ ತಾನು ಎಲ್ಲ ಗ್ರಾಮಗಳ ಕಡೆಗೆ ಹೋಗತ್ತೆ, ಪಟ್ಟಣಗಳ ಕಡೆಗೆ ಹೋಗತ್ತೆ, ನಗರಗಳ ಕಡೆಗೆ ಹೋಗತ್ತೆ. ದಾರಿಯಲ್ಲಿ ಸಿಕ್ಕಿರ್ತಕ್ಕಂತಹ ಎಲ್ಲ ಭೂಪ್ರದೇಶವನ್ನ, ಮಾನವರನ್ನ, ಸಜ್ಜನರನ್ನ ಪವಿತ್ರರನ್ನಾಗಿ ಮಾಡ್ತಾ ಭೋರ್ಗರೆತದಿಂದ ಕೂಡಿ ವೇಗವಾಗಿ ತಾನು ಹರಿದುಕೊಂಡು ಹೋಗತ್ತೆ ಗಂಗೆ. ಪರಮ ಪಾವನವಾದದ್ದು ಗಂಗೆ. ಹಾಗೆ ಶ್ರೀ ಮಧ್ವಾಚಾರ್ಯರು ಕೂಡ ಆ ಗಂಗೆಯಂತೆ ಎಲ್ಲ ಗ್ರಾಮಗಳನ್ನ ದಾಟಿ ಪಟ್ಟಣಗಳನ್ನ ದಾಟಿ ಪ್ರಯಾಣವನ್ನ ಮುಂದುವರೆಸಿದ್ದಾರೆ. ಪ್ರಯಾಣ ಕಾಲದಲ್ಲಿ ಅನೇಕ ಸಜ್ಜನರು ಅವರ ಭೇಟಿಗೆ ಬರ್ತಾ ಇದ್ದಾರೆ. ಆ ಗಂಗೆ ಯಾವ ರೀತಿಯಾಗಿ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುತ್ತೆ, ಹಾಗೆ ಶ್ರೀ ಮಧ್ವಾಚಾರ್ಯರು ಕೂಡ ಎಲ್ಲ ಸಜ್ಜನರನ್ನು ಕೂಡ ಪವಿತ್ರರನ್ನಾಗಿ ಮಾಡಿ ಮುಂದೆ ಸಾಕ್ತಾ ಇದ್ದಾರೆ. ಈ ಶ್ಲೋಕ ನೋಡಿ ಎಷ್ಟು ಸುಂದರವಾಗಿದೆ. ಅಯಮ ಪ್ರತಿವಾರಣ ಪ್ರಯಾಣೆ ಪರಮಾನಂದ ಸುತೀರ್ಥ ಸೂರ್ಯರಾಜ ವಿಭಭಾವತಿ ವೇಲಮಚ್ಛರೂಪ ಸುರಸಿಂಧೋರಿವ ಸಂತತ ಪ್ರವಾಹ. ಸುರಸಿಂಧೋ ಸಂತತ ಪ್ರವಾಹ ಇವ. ದೇವನದಿ ಗಂಗೆ ತಾನು ಸಂತತ ಪ್ರವಾಹ, ಅದಕ್ಕೆ ಮಧ್ಯದಲ್ಲಿ ಯಾವ ಅಡಚಣೆಗಳೂ ಇಲ್ಲ. ನಿರಂತರವಾಗಿ ತಾನು ಸಾಗಿ ಹೋಗ್ತಾ ಇರುತ್ತೆ, ವೇಗವಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ದೇವಗಂಗೆ ಅದು ಅಚ್ಚರೂಪ, ತಾನು ಪರಿಶುದ್ಧವಾದದ್ದು. ಅದರಲ್ಲಿ ಯಾವುದೇ ವಿಧವಾದ ಕಶ್ಮಲಗಳೇ ಇಲ್ಲ, ಅದರಲ್ಲಿ ದೋಷಗಳೇ ಇಲ್ಲ ಅದರಲ್ಲಿ. ಮತ್ತೆ ಅಪ್ರತಿವಾರಣ, ಅದನ್ನ ಯಾರು ಮಧ್ಯದಲ್ಲಿ ತಡಿಲಿಕ್ಕೆ ಸಾಧ್ಯ? ಎಲ್ಲ ಬೆಟ್ಟ ಗುಡ್ಡಗಳನ್ನು ಕೂಡ ದಾಟಿಕೊಂಡು ಸಾಗಿ ಬಂದಿರತಕ್ಕಂಥದ್ದು ಗಂಗೆ ಅದು. ಅದನ್ನ ಯಾರು ಕೂಡ ಮಧ್ಯದಲ್ಲಿ ಹಿಡಿದಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತಡೆ ಇಲ್ಲದೆ ಇರತಕ್ಕಂಥದ್ದು ಗಂಗೆ. ಹಾಗೆ ಆಚಾರ್ಯರನ್ನ ಮಧ್ಯದಲ್ಲಿ ತಡೆಯತಕ್ಕಂಥವ್ರು ಯಾರಿದ್ದಾರೆ? ಯಾರೂ ಅವರನ್ನ ಮಧ್ಯದಲ್ಲಿ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಆಚಾರ್ಯರು ಸಾಗಿ ಬರ್ತಾ ಇದ್ದಾರೆ, ಸಾಗಿ ಬರ್ತಾ ಇದ್ದಾರೆ. ಆ ಗಂಗೆ ಯಾವ ರೀತಿಯಾಗಿ ಅಚ್ಚರೂಪ ಪರಿಶುದ್ಧವಾದದ್ದು ಗಂಗೆ, ಹಾಗೆ ಶ್ರೀ ಮಧ್ವಾಚಾರ್ಯರು ಕೂಡ ಅತ್ಯಂತ ಪರಿಶುದ್ಧರಾಗಿರ್ತಕ್ಕಂಥವ್ರು. ಅವರಲ್ಲಿ ಯಾವ ವಿಧವಾದ ದೋಷಗಳನ್ನು ಕೂಡ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರಲ್ಲೂ ಕೂಡ ನಾವು ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ರಾಗದ್ವೇಷಗಳು. ಆದ್ರೆ ಆಚಾರ್ಯರು ಆ ರಾಗದ್ವೇಷಗಳನ್ನ ದಾಟಿರ್ತಕ್ಕಂಥವ್ರು. ಅವರಿಗೆ ರಾಗದ್ವೇಷಗಳೇ ಇಲ್ಲ. ಅವರಿಗೆ ಆಚಾರ್ಯರನ್ನ ನಾವು ಆದರ್ಶವಾಗಿ ಇಟ್ಕೊಳ್ಬೇಕು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಅವರನ್ನ ಇಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾ ಇರೋದು, ಇದು ಇಂದಿನ ಸಮಾಜಕ್ಕೆ ಇದೊಂದು ಆದರ್ಶವಾಗಲಿ ಎಂಬುದಾಗಿ ಆಚಾರ್ಯರ ಜೀವನ. ಆಚಾರ್ಯರು ಎಲ್ಲ ರಾಗದ್ವೇಷಗಳನ್ನು ಕೂಡ ಯಾವ ರೀತಿಯಾಗಿ ಜಯಿಸಿದ್ರೋ ನಾವು ಕೂಡ ಅದೇ ದಾರಿಯಲ್ಲಿ ಸಾಗಬೇಕು. ರಾಗದ್ವೇಷಗಳನ್ನ ದಾಟಿ ಮುಂದಕ್ಕೆ ಹೋಗಬೇಕು. ಆಚಾರ್ಯರನ್ನ ಹೇಳ್ಬೇಕಾದ್ರೆ ಪರಮಾನಂದ ಸುತೀರ್ಥ ಸೂರ್ಯರಾಜ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಪರಮಾನಂದ ಸುತೀರ್ಥ ಸೂರ್ಯರಾಜ, ಆನಂದ ತೀರ್ಥರು ಎಂಬುದಾಗಿ ಅವ್ರಿಗೆ ಹೆಸರು. ತೀರ್ಥ ಅಂದ್ರೆ ಶಾಸ್ತ್ರ. ಆಗ್ಲೇ ಹೇಳಿದೆ ಅವರು ಗಂಗಾ ನದಿಯಂತೆ ಎಂಬುದಾಗಿ. ಆ ಗಂಗೆಯು ಒಂದು ತೀರ್ಥ, ಅದು ನಮ್ಮನ್ನ ಪರಮ ಪಾವನರನ್ನಾಗಿ ಮಾಡ್ತಕ್ಕಂತಹ ತೀರ್ಥ. ಅದು ಆಚಾರ್ಯರು ಕೂಡ ತೀರ್ಥ, ನಮ್ಮನ್ನ ಪರಮ ಪವಿತ್ರರನ್ನಾಗಿ ಮಾಡ್ತಾರೆ. ಅದಕ್ಕೆ ಪಂಡಿತಾಚಾರ್ಯರು ತೀರ್ಥ ಅನ್ನೋ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ತೀರ್ಥ ಅಂದ್ರೆ ಶಾಸ್ತ್ರ, ಶಾಸ್ತ್ರ ನಮ್ಮನ್ನ ಪವಿತ್ರರನ್ನಾಗಿ ಮಾಡತ್ತೆ. ಹಾಗೆ ಆಚಾರ್ಯರೇ ಒಂದು ತೀರ್ಥ, ಆಚಾರ್ಯರೇ ತೀರ್ಥವನ್ನ ಕೊಟ್ಟಿರ್ತಕ್ಕಂಥವ್ರು. ಜಗತ್ತಿಗೆ ಅತ್ಯುತ್ತಮವಾದ ತೀರ್ಥ ಶಾಸ್ತ್ರ, ಆನಂದವನ್ನ ಉಂಟು ಮಾಡ್ತಕ್ಕಂತಹ ಶಾಸ್ತ್ರ, ಸ್ವರೂಪಭೂತವಾದ ಆನಂದದ ಅಭಿವ್ಯಕ್ತಿಗೆ ಕಾರಣವಾದ ಶಾಸ್ತ್ರ. ಆ ಶಾಸ್ತ್ರವನ್ನ ಆಚಾರ್ಯರು ನೀಡಿದವರು. ಅದರಿಂದಾಗಿ ಪರಮಾನಂದ ಸುತೀರ್ಥ ಸೂರ್ಯರಾಜ. ಸೂರ್ಯ ಅಂದ್ರೆ ಜ್ಞಾನಿಗಳು ಎಂಬುದಾಗಿ ಅರ್ಥ. ಜ್ಞಾನಿಗಳಿಗೆಲ್ಲ ರಾಜರು ಆಚಾರ್ಯರು.
ಅವರಿಗೆ ಸಮಾನರಾಗಿರ್ತಕ್ಕಂತಹ ಜ್ಞಾನಿಗಳು ಮತ್ತೊಬ್ಬರಿಲ್ಲ. ಅಸದೃಶರಾಗಿರ್ತಕ್ಕಂಥವರು ಜ್ಞಾನ ಪ್ರಪಂಚದಲ್ಲಿ. ಆದ್ರಿಂದ ಅವರನ್ನ ಸೂರ್ಯ ರಾಜ ಎಂಬುದಾಗಿ ಪಂಡಿತಾಚಾರ್ಯರು ಅವರನ್ನ ಕರೀತಾ ಇದ್ದಾರೆ. ಇಂತಹ ಶ್ರೇಷ್ಠರಾದ ಜ್ಞಾನಿಗಳು ಮಧ್ವಾಚಾರ್ಯರು. ಅವರು ಪ್ರಯಾಣವನ್ನ ಮುಂದುವರೆಸಿದ್ದಾರೆ. ಮುಂದಿನ ಶ್ಲೋಕವನ್ನು ನೋಡಿ. ಜಯಸಿಂಹರಾಜ ಅವನ ರಾಜ್ಯಕ್ಕೆ ಆಚಾರ್ಯರು ಪ್ರವೇಶವನ್ನ ಮಾಡಿದರು ಎಂಬುದಾಗಿ. ಸಮಯೇನ ಗತೋ ಅಮಹೀಯಸಾಸೌ ವಿಷಯಂ ಸ್ತಂಭ ಪದೋಪಸರ್ಜನಾಖ್ಯಂ ಮದನಾಧಿಪತೆ ಸುಧಾಮಧಾಮ ಪ್ರವಿವೇಶಾಖಿಲ ಲೋಕ ವಂದನೀಯಂ. ಮಧ್ವಾಚಾರ್ಯರು ಅಮಹೀಯಸ ಸಮಯೇನ, ಅಲ್ಪವಾದ ಸಮಯದಲ್ಲೇನೆ ಆ ಗ್ರಾಮ ಜಯಸಿಂಹರಾಜ ವಾಸವನ್ನು ಮಾಡ್ತಾ ಇರತಕ್ಕಂತಹ ಗ್ರಾಮ, ಅದನ್ನ ಕಬೇನಾಡು ಎಂಬುದಾಗಿ ಕರೀತಾರೆ. ಆ ಊರಿಗೆ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಒಂದೊಳ್ಳೆ ಸುಂದರವಾದ ದೇವಸ್ಥಾನ ಇದೆ, ಈಶ್ವರನ ದೇವಾಲಯ. ಆ ಈಶ್ವರನ ದೇವಾಲಯಕ್ಕೆ ಆಚಾರ್ಯರು ಬಂದಿದ್ದಾರೆ. ಅಲ್ಲಿರ್ತಕ್ಕಂತಹ ಈಶ್ವರನನ್ನ ಮದನಾಧಿಪತಿ ಎಂಬುದಾಗಿ ಕರೀತಾರೆ, ಮದನೇಶ್ವರ ಎಂಬುದಾಗಿ ಕರೀತಾರೆ. ಮನ್ಮಥನಿಗೂ ಕೂಡ ಈಶ್ವರನಾಗಿರ್ತಕ್ಕಂಥವನು ಆ ಮನ್ಮಥೇಶ್ವರ, ಮದನೇಶ್ವರ, ಮದನಾಧಿಪತಿ. ಆ ಗ್ರಾಮಕ್ಕೆ ಆಚಾರ್ಯರು ಆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆ ದೇವಾಲಯ ತುಂಬಾ ಸುಂದರವಾಗಿರ್ತಕ್ಕಂತಹ ದೇವಾಲಯ ಅಂತ. ಸುಧಾಮ ಧಾಮ, ಸುಧಾಮ ಒಳ್ಳೆ ಕಾಂತಿಭರಿತನಾಗಿರ್ತಕ್ಕಂಥವನು ಮದನೇಶ್ವರ. ಅವನು ಅಖಿಲ ಲೋಕ ವಂದನೀಯ, ಎಲ್ಲಾ ಜನರಿಂದಲೂ ಕೂಡ ನಮಸ್ಕರಿಸಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಆ ಈಶ್ವರ. ಅಂತಹ ಎಲ್ಲ ಜನರಿಂದಲೂ ಕೂಡ ನಮಸ್ಕಾರಕ್ಕೆ ಯೋಗ್ಯನಾಗಿರ್ತಕ್ಕಂತಹ ಪರಮಾತ್ಮ ಮದನೇಶ್ವರ. ಆ ಪರಮಾತ್ಮನ ದೇವಾಲಯಕ್ಕೆ ಆಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ಕ್ಷಣದಾಮಿಹತಾವಧೂ ಶಿವಾಂತಂ ವಿಹಿತಾಹರ್ಮುಖಯೋಗ್ಯ ಯೋಗಮೇನಂ ಗಮನೋದ್ಯಮ ಲಕ್ಷಣೈರ್ವ್ಯಜಾನನ್ ಗಮನಾಯೋದ್ಯತಮಾಶು ಶಿಷ್ಯ ಸಂಘಾಹ. ಆಚಾರ್ಯರು ರಾತ್ರಿಯಾಗಿದೆ, ರಾತ್ರಿಯಾಗಿರೋದ್ರಿಂದ ಆ ದೇವಾಲಯದಲ್ಲಿ ಅಲ್ಲೇ ವಾಸ ಮಾಡಿದರು. ರಾತ್ರಿ ಕಾಲದಲ್ಲಿ ಸಂಚಾರ ಇಲ್ಲ, ಅದನ್ನ ರಾತ್ರಿ ಕಾಲದಲ್ಲಿ ಅದೇ ದೇವಾಲಯದಲ್ಲಿ ಆಚಾರ್ಯರು ವಾಸವನ್ನು ಮಾಡಿದರು. ಬೆಳಿಗ್ಗೆ ಆಗಿದೆ, ಯಾರೇ ಆಗಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು. ಸೂರ್ಯೋದಯ ಆದ್ಮೇಲೆ ಕಾಲು ಚಾಚಿ ಮಲಗಿರಬಾರ್ದು, ಅದು ಎಲ್ಲ ರೋಗಗಳಿಗೂ ಕೂಡ ಕಾರಣ ಆಗತ್ತೆ. ಸೂರ್ಯೋದಯ ಆದ್ಮೇಲೂ ಕೂಡ ಮಲಗಿಕೊಳ್ಳೋದು ಅದೇ ಎಲ್ಲ ರೋಗಗಳಿಗೆ ಆಶ್ರಯ. ಅದನ್ನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇ ನಾವು ಎದ್ದೇಳ್ಬೇಕು. ಆಚಾರ್ಯರು ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಅವರು ಅರುಣೋದಯ ಕಾಲದಲ್ಲೇ ಎದ್ದೇಳ್ತಾ ಇದ್ರು. ಎದ್ದು ಪ್ರಾತಃ ಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಯಾವ ಕಾರ್ಯಗಳಿದೆ ಧರ್ಮಶಾಸ್ತ್ರದಲ್ಲೆಲ್ಲ ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನಾದಿಗಳನ್ನ ಮಾಡಬೇಕು ಅಂತ ಋಷಿಮುನಿಗಳ ವಿಧಾನ ಇದೆ. ಆಚಾರ್ಯರು ಚಾಚು ತಪ್ಪದೇ ಆ ಸ್ಮೃತಿಗಳ ನಿಯಮವನ್ನ ಅವರು ಅನುಷ್ಠಾನ ಮಾಡ್ತಾ ಇದ್ರು. ಅದರಂತೆ ಆ ಮದನಾಧಿಪತಿ ಆ ಮದನೇಶ್ವರ ದೇವಾಲಯದಲ್ಲಿ ಆಚಾರ್ಯರು ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ತಾವು ಎದ್ದಿದ್ದಾರೆ. ಎದ್ದು ಎಲ್ಲ ಜಪ ತರ್ಪಣಾದಿಗಳನ್ನ ಅವರು ಮಾಡಿದ್ರು. ಆ ಜಪ ತರ್ಪಣಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿ ಮುಂದೆ ಪ್ರಯಾಣವನ್ನ ಮಾಡಬೇಕು ಎಂಬುದಾಗಿ ಹೊರಳಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಶಿಷ್ಯ ಸಂಘಾಹ ವ್ಯಜಾನನ್, ಅವರ ಶಿಷ್ಯಂದ್ರುಗಳು ಅದನ್ನ ತಾವೇ ಅರ್ಥ ಮಾಡ್ಕೊಂಡ್ರಂತೆ. ಆಚಾರ್ಯರು ಇಲ್ಲಿಂದ ಹೊರಡ್ತಾರೆ ಇವಾಗ ಎಂಬುದಾಗಿ. ಆ ಶಿಷ್ಯಂದ್ರುಗಳು ಆಚಾರ್ಯರ ಬಗ್ಗೆ ಬಹಳಷ್ಟು ಗೌರವ ವಿಶ್ವಾಸವನ್ನ ಹೊಂದಿದ್ದು. ಎಲ್ಲವೂ ನಮಗೆ ಆಚಾರ್ಯರು ಹೇಳ್ಬೇಕು ಎಂಬುದಾಗಿ ಅವರು ಕಾಯ್ತಾ ಇರಲಿಲ್ಲ. ಅದೆಲ್ಲವನ್ನೂ ಕೂಡ ತಾವೇ ಅರ್ಥ ಮಾಡಿಕೊಂಡು ಆ ಗುರುಗಳನ್ನ ತಾವು ಅನುಸರಿಸಿ ಹೋಗ್ತಾ ಇದ್ರು. ಅವ್ರಿಗೆ ಅದು ಗುರುಗಳ ಮೇಲೆ ಇರ್ತಕ್ಕಂತಹ ಭಕ್ತಿ ಏನು ಎಂಬುದಾಗಿ ಗೊತ್ತಾಗತ್ತೆ. ಅದರ ಶಿಷ್ಯಂದ್ರುಗಳು ತಾವೇ ತಿಳಿದುಕೊಂಡ್ರು ಆಚಾರ್ಯರು ಇಲ್ಲಿಂದ ಹೊರಟಿದ್ದಾರೆ ಎಂಬುದಾಗಿ, ನಾವು ಹೊರಡಬೇಕು ಎಂಬುದಾಗಿ ಅವರಿಗೆ ಅರ್ಥ ಆಯಿತು. ಅದಕ್ಕನುಗುಣವಾಗಿ ಆ ಶಿಷ್ಯಂದ್ರುಗಳು ಎಲ್ಲರೂ ಕೂಡ ಹೊರಡಬೇಕು ಎಂಬುದಾಗಿ ಸಿದ್ಧರಾಗ್ತಾ ಇದ್ದಾರೆ. ಪಂಡಿತಾಚಾರ್ಯರು ಮುಂದಿನ ಒಂದೆರಡು ಶ್ಲೋಕಗಳಲ್ಲಿ ಆ ಪ್ರಯಾಣದ ಸಿದ್ಧತೆ ಹೇಗಿತ್ತು ಎಂಬುದನ್ನ ಅವರು ವರ್ಣನೆ ಮಾಡ್ತಾರೆ. ಅದು ವರ್ಣನೆ ಮಾಡೋದು ಆ ಶಿಷ್ಯಂದ್ರಗಳ
ಅವರ ವರ್ತನೆ ಯಾವ ರೀತಿಯಾಗಿತ್ತು, ನಾವು ಅದರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಬಹಳಷ್ಟಿದೆ. ಅದಕ್ಕೆ ಪಂಡಿತಾಚಾರ್ಯರು ಅದಕ್ಕೆ ಒತ್ತು ಕೊಟ್ಟು ಅದನ್ನ ಈ ಕಾವ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪುರತೋ ವಿಸೃತ ಸಮಾಧಿ ಶುದ್ಧೈ ಯತಯಸ್ತತ್ರ ಪಟಿ ಕಷಾಯ ವೇಷಾಃ ಸಹಸೋದಹರನ್ ಸ್ವಯೋಗ್ಯ ಮುದ್ರಾ ಯುತದಂಡಾಧಿಕ ಧಾರಣೋದ್ಯಮೇನ. ಆ ಶಿಷ್ಯಂದ್ರುಗಳು ಅವರೆಲ್ಲರೂ ಕೂಡ ಕೆಲವರು ಸನ್ಯಾಸಿಗಳಾಗಿದ್ರು, ಕೆಲವರು ಗೃಹಸ್ಥರಾಗಿದ್ರು. ಅವರೆಲ್ಲರೂ ಕೂಡ ಬೆಳಿಗ್ಗೆ ಅವರು ಆಚಾರ್ಯರು ಎದ್ದಾಗ ತಾವು ಎದ್ದೇಳ್ತಾ ಇದ್ರಂತೆ. ಯಾರು ಅಲಸಿಗಳಾಗಿ 8 ಗಂಟೆವರೆಗೂ ಕೂಡ ಮಲಗ್ತಾ ಇರಲಿಲ್ಲ. ಎಲ್ಲರೂ ಬೆಳಿಗ್ಗೆ ಬೇಗ ಅರುಣೋದಯ ಕಾಲದಲ್ಲಿ ಆಚಾರ್ಯರು ಎದ್ದಾಗ ತಾವು ಎದ್ದೇಳ್ತಾ ಇದ್ರು. ಎದ್ದು ತಾವು ಕೂಡ ಆ ಭಗವಂತನ ಧ್ಯಾನ ಉಪಾಸನೆ ಅದನ್ನ ತಪ್ಪದೆ ಪ್ರತಿಯೊಬ್ಬ ಶಿಷ್ಯರು ಕೂಡ ಮಾಡ್ತಾ ಇದ್ರಂತೆ. ನಮ್ಮ ಮನಸ್ಸು ಧ್ಯಾನ ಕಾಲದಲ್ಲಿ ಭಗವಂತನ ಕಡೆಗೆ ಹೋಗಬೇಕು. ಅದನ್ನ ಬಿಟ್ಟು ಯಾವುದೋ ಏನೋ ಕೆಟ್ಟ ಪದಾರ್ಥಗಳ ಕಡೆಗೆ, ಲೌಕಿಕವಾದ ಪದಾರ್ಥಗಳ ಕಡೆಗೆ ಅದು ಹೋಗಬಾರದು. ಅದಕ್ಕೆ ಆಚಾರ್ಯರ ಶಿಷ್ಯಂದ್ರುಗಳು ಏನ್ ಮಾಡ್ತಾ ಇದ್ರು, ತಮ್ಮ ಧ್ಯಾನಕ್ಕೆ ಯಾವುದೇ ಅಡಚಣೆ ಉಂಟಾಗಬಾರದು. ಅದಕ್ಕೆ ತಮ್ಮ ಸುತ್ತಲೂ ಕೂಡ ಒಂದು ಕಾವಿ ಬಣ್ಣದ ಬಟ್ಟೆ, ಅದನ್ನ ಪರದೆಯನ್ನಾಗಿ ಕಟ್ಟಿಕೊಂಡಿರ್ತಿದ್ರು. ಅದನ್ನು ಅವರಿಗೆ ಆಚೆ ಕಡೆ ಇರ್ತಕ್ಕಂಥದ್ದು ಏನು ಕಾಣಿಸ್ತಾ ಇರಲಿಲ್ಲ. ಏನಾದರೂ ಲೌಕಿಕವಾದ ಪದಾರ್ಥಗಳನ್ನ ಕಂಡಾಗ ನಮ್ಮ ಮನಸ್ಸು ಅದರಿಂದ ಸೆಳೆಯಲ್ಪಟ್ಟು ಏಕಾಗ್ರತೆಗೆ ಭಂಗ ಉಂಟಾಗತ್ತೆ. ಅದಕ್ಕೆ ಆ ಶಿಷ್ಯಂದ್ರುಗಳು ಬೇರೆ ಕಡೆಗೆ ಮನಸ್ಸೇ ಹೋಗಬಾರದು ಎಂಬುದಾಗಿ ತಮ್ಮ ಸುತ್ತಲೂ ಕೂಡ ಒಂದು ಪರದೆಯನ್ನ ಅವರು ಕಟ್ಟಿಕೊಂಡಿರ್ತಿದ್ರು. ಆದ್ರೆ ಇವಾಗ ಆಚಾರ್ಯರು ಅಲ್ಲಿಂದ ಹೊರಡ್ತಾ ಇದ್ದಾರೆ. ಅದು ತಿಳಿದ ಕೂಡಲೇ ಆ ಶಿಷ್ಯಂದ್ರುಗಳು ಎಲ್ಲರೂ ಕೂಡ ಆ ಪರದೆಯಿಂದ ಹೊರಗೆ ಬಂದಿದ್ದಾರೆ. ತಮ್ಮ ದಂಡ, ತಮ್ಮ ಪುಸ್ತಕಗಳು, ತಮ್ಮ ಸಂಬಂಧಪಟ್ಟ ವಸ್ತುಗಳು ಅದನ್ನೆಲ್ಲವನ್ನೂ ಕೂಡ ತೆಗೆದುಕೊಂಡಿದ್ದಾರೆ. ಪ್ರಯಾಣಕ್ಕೆ ಸನ್ನದ್ಧರಾಗಿದ್ದಾರೆ ಆ ಶಿಷ್ಯಂದ್ರುಗಳು ಎಲ್ಲರೂ ಕೂಡ. ಇದು ಒಂದು ಆದರ್ಶ. ನಾವು ಕೂಡ ಸಂಧ್ಯಾ ವಂದನೆ, ಉಪಾಸನೆ ಅದನ್ನ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏಕಾಗ್ರತೆ. ಅದರಿಂದ ಯಾವುದೋ ಟಿವಿಯ ಮುಂದೆ ಧಾರಾವಾಹಿಗಳನ್ನು ನೋಡ್ತಾ ಸಂಧ್ಯಾ ವಂದನೆ ಮಾಡೋದು, ಅಥವಾ ಇನ್ಯಾವುದೋ ಕೆಟ್ಟ ಅಶ್ಲೀಲವಾದ ಚಿತ್ರಗಳನ್ನ ನೋಡ್ತಾ ನಾವು ಸಂಧ್ಯಾ ವಂದನೆಯನ್ನು ಮಾಡೋದು, ಅವೆಲ್ಲ ಮಾಡಬಾರ್ದು. ಅದೆಲ್ಲ ಮನಸ್ಸಿನ ಏಕಾಗ್ರತೆಗೆ ಭಂಗವನ್ನು ಉಂಟು ಮಾಡುತ್ತೆ. ಆದ್ರಿಂದ ನಾವು ಕೂಡ ಏಕಾಂತದಲ್ಲಿ ಕುಳಿತುಕೊಂಡು ಆ ಉಪಾಸನೆಯನ್ನ ಮಾಡಿದಾಗ ಮಾತ್ರ ಏಕಾಗ್ರತೆಯನ್ನ ನಾವು ಸಂಪಾದನೆ ಮಾಡಬಹುದು. ಆಚಾರ್ಯರ ಶಿಷ್ಯಂದ್ರುಗಳು ಅಂತಹ ಏಕಾಗ್ರತೆಯ ಸಂಪಾದನೆಗೋಸ್ಕರವಾಗಿ ಹೀಗೆಲ್ಲ ಮಾರ್ಗಗಳನ್ನ ಅವರು ಅನುಸರಿಸ್ತಾ ಇದ್ರು. ಅವರು ಮುಂದಿನ ಶ್ಲೋಕವನ್ನ ನೋಡಿ. ಅವಧಾರ್ಯ ವಿಶೇಷಕಾರಿ ಶಂಖ ಪ್ರಕಟಾಂಕಾನ್ ಸುಧಿಯಾಗತಾರ್ದ್ರಭಾವಾನ್ ಲಸಿತಾ ತುಲಸಿ ಸ್ರಗಸ್ಯ ಕಂಠೆ ಹರಿನಿರ್ಮಾಲ್ಯತಯೋಚಿತಾನ್ಯಧಾಯಿ. ಮಧ್ವಾಚಾರ್ಯರು ಅಲ್ಲಿಂದ ಹೊರಡಬೇಕಾದ್ರೆ ಉಪಾಸನೆಯನ್ನ ಮಾಡಿದ್ದಾರೆ. ಪ್ರಾತಃ ಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಭಗವಂತನ ಧ್ಯಾನ ವಂದನೆ ಅದನ್ನು ಮುಗಿಸಿದ್ದಾರೆ. ನಮ್ಮ ಶಾಸ್ತ್ರಗಳ ದೃಷ್ಟಿಯಲ್ಲಿ ತಿಲಕ ಧಾರಣೆಯನ್ನ ಮಾಡಲೇಬೇಕು. ತಿಲಕ ಧಾರಣೆ ಮಾಡದೇ ಇರುವವನಿಗೆ ಅವನಿಗೆ ವೈಷ್ಣವ ಕರ್ಮಗಳಲ್ಲಿ ಅವನಿಗೆ ಅಧಿಕಾರ ದೊರೆಯೋದಿಲ್ಲ. ಅದರಿಂದ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ತಿಲಕ ಧಾರಣೆ ಎಂಬುದಾಗಿ. ಶಂಖಚಕ್ರ ಗದಾ ಪದ್ಮಗಳನ್ನ ತಾನು ಧಾರಣೆ ಮಾಡಿರ್ಬೇಕು. ಊರ್ಧ್ವ ಪುಂಡ್ರವನ್ನ ತಾನು ಧಾರಣೆ ಮಾಡಿರ್ಬೇಕು. ಗ್ರಹ ನ ಪೀಡೆಯಂತೆ ರಕ್ಷಸಾಂಗಣಾಹ ಲಲಾಟಪಟ್ಟೆ ಸುತ ಗೋಪಿ ಚಂದನಂ ಸಂತಿಷ್ಠತೆ ಯಸ್ಯ ಮಮ ಪ್ರಭಾವಾತ್. ಗೋಪಿ ಚಂದನ ಅದನ್ನ ಊರ್ಧ್ವ ಪುಂಡ್ರವನ್ನ ಹಣೆಯ ಮೇಲೆ ಧಾರಣೆ ಮಾಡಿರ್ಬೇಕು. ಅವನಿಗೆ ಯಾವ ಗ್ರಹಗಳ ಪೀಡೆ ಉಂಟಾಗೋದಿಲ್ಲ. ರಾಕ್ಷಸರು, ಪಿಶಾಚಿಗಳು, ಭೂತಗಳು ಅವುಗಳ ಪೀಡೆ ಉಂಟಾಗೋದಿಲ್ಲ. ಅದರಿಂದ ತಿಲಕ ಧಾರಣೆಯನ್ನ, ಊರ್ಧ್ವ ಪುಂಡ್ರದ ಧಾರಣೆಯನ್ನ ಮಾಡಿರ್ಬೇಕು ಎಂಬುದಾಗಿ ಪುರಾಣಗಳು ಘಂಟಾಘೋಷವಾಗಿ ಹೇಳ್ತಾ ಇದೆ.